ಹಾಯ್ ಎಲ್ಲರಿಗೂ ನಮಸ್ತೆ. ರಮೇಶ್ ಉರ್ಬಿನವ್ರ ವಿಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಏನಪ್ಪ ಇವರೆಲ್ಲೋ ಹೊಂಟಾರಲ್ಲ ಅಂತ ನೀವು ಅನ್ಕೋಬೋದು. ಹೌದು ರೀ, ನಾವು ಇವತ್ತು ಏನಂತಂದ್ರೆ ಬೆಳಗ್ಗೆ ದೋಸ್ತ ಕಾಲ್ ಮಾಡಿದ, ಇವತ್ತು ಶನಿವಾರ ಐತ್ಲಿ ಎಲ್ಲಾರ ದೇವಸ್ಥಾನಕ್ಕೆ ಹೋಗಿ ನಡಿಯತ್ತಂದ. ಸೊ ನಾವು ಬೆಳಗ್ಗೆ ಜಲ್ದಿ ಎದ್ದು ಬೇಗ ಸ್ನಾನ ಮಾಡಿ ಶನಿವಾರನಂತಲೇ ಮಾವಿನ ಕೊಪ್ಪಗೆ ಹನುಮಪ್ಪಗೆ ಹೋಗಿ ನಡಿ ಅಂತೇಳಿ ದೋಸ್ತಗೆ ಅಂದ್ಬಿಟ್ಟೆ. ಅವನು ರೆಡಿಯಾಗಿ ಬಿಟ್ಟ. ರೆಡಿಯಾಗಿ ನಾವಿಬ್ಬರು ಗಾಡಿ ಮ್ಯಾಗ ಹತ್ತಿ ಬಿಟ್ಟಿವಿ ನೋಡ್ರಿ. ಏನಪ್ಪ ಅಂತಂದ್ರೆ ಈ ಮಾವಿನಕೊಪ್ಪ ಹನುಮಪ್ಪ ಅನ್ನೋದು ಭಾಳ ಒಂದು ಫೇಮಸ್ ದೇವಸ್ಥಾನ. ಇದು ನಾವು ವರ್ಕ್ ಮಾಡೋ ಪ್ಲೇಸ್ ಹಳೆಯಾಳದಿಂದ ಒಂದು 7 ಕಿಲೋಮೀಟ್ರ್ ದೂರ ಐತಿ. ಸೊ ನಾವು ಅವಾಗವಾಗ ಇಲ್ಲಿಗೆ ಹೋಗ್ತಿರ್ತೀವಿ. ಏನಂತಂದ್ರೆ ಇದು ಈ ಪ್ಲೇಸ್ ಈಗ ನಾವು ಧಾರವಾಡದಿಂದ ಏನು ಹಳೆಯಾಳಕ್ಕೆ ಬರ್ತೀವಲ್ಲ ಅಲ್ಲಿ ಐತಿ. ನಡ್ಬಾರ್ಕಂಗೆ ಈ ಮಂಗನಗಳು ಸಿಕ್ಕು ನೋಡ್ರಿ, ಸ್ಮೈಲ್ ಕೊಡಕತ್ತು. ಅದ್ರದ್ದು ಒಂದು ಫೋಟೋ ತೊಗೊಂಡು ವಿಡಿಯೋ ಮಾಡ್ಕೊಂಡು ಹಂಗೆ ಏನಂತಂದ್ರೆ ಹೊಂಟಿವು. ಇನ್ನೊಂದು ಏನಪ್ಪ ಅಂತಂದ್ರೆ ಉಳ್ವಿ ಜಾತ್ರೆ ನಡೆದೈತೆ ರೀ ನೋಡ್ರಿ. ಇಲ್ಲಿ ಧಾರವಾಡ ಹಿಂಗೆ ಜನ ಎಲ್ಲ ಏನು ಮಾಡ್ತಾರತ್ತಂದ್ರೆ ಉಳ್ವಿಗೆ ಫುಲ್ ಚಕಡಿ ಗಾಡಿ ಮಾಡ್ಕೊಂಡು ಹಿಂಗೆ ಟ್ಯಾಕ್ಟರ್ ಮಾಡ್ಕೊಂಡು ಬಂದು ಹಿಂಗೆ ಪಾದಯಾತ್ರೆ ಮಾಡ್ಕೊತ ಉಳ್ವಿಗೆ ಹೋಗ್ತಾರೆ. ಉಳ್ವಿದು ಭಾಳ ದೊಡ್ಡ ಜಾತ್ರೆ ನಡೀತೈತೆ ರೀ. ಲಕ್ಷಾಂತರ ಮಂದಿ ಭಕ್ತರು ಸೇರ್ತಾರೆ. ಉಳ್ವಿ ಜಾತ್ರೆಗೆ ನೀವು ಬರ್ರಿ, ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕೆ ಉಳ್ವಿ ಇಷ್ಟು ಪ್ರಸಿದ್ಧ ಅಂತಂದ್ರೆ ಅಲ್ಲಿ ಬಸವಣ್ಣನವರು ಭಾಳ ಸಣ್ಣ ವಯಸ್ಸಿನೊಳಗೆ ಲಿಂಗೈಕ್ಯ ಆಗ್ಯಾರ, ಜೀವಂತ ಲಿಂಗೈಕ್ಯ ಆಗ್ಯಾರ. ಸೊ ಅದಕ್ಕೆ ಅಷ್ಟು ಪ್ರಸಿದ್ಧ ದೇವಸ್ಥಾನ ಐತದ. ಭಾಳ ಕಾಡಿನೊಳಗೆ ಭಾಳ ಚೆಂದದಂಥ ದೇವಸ್ಥಾನ ಅದು. ಸೊ ಅಲ್ಲಿ ನೀವು ಬಂದು ಒಂದು ಸಲ ಉಳ್ವಿ ಬಸವಣ್ಣನ ದರ್ಶನ ಮಾಡಿರಿ. ಹಂಗೆ ಇಲ್ಲಿ ಒಂದು ಚೆಕ್ ಪೋಸ್ಟ್ ಬಂತು ನೋಡ್ರಿ. ಚೆಕ್ ಪೋಸ್ಟ್ನಾಗ ಒಬ್ಬ ಪೊಲೀಸ್ ಅಣ್ಣ ನಿಂತಿದ್ದ. ಅವಂಗೂ ಕೈ ಮಾಡಿ ಹಂಗೆ ಇಲ್ಲೊಂದು ಶಿವನ ದೇವಸ್ಥಾನ ಐತೆ, ಅದಕ್ಕೂ ಒಂದು ಸ್ವಲ್ಪ ನಮಸ್ಕಾರ ಮಾಡಿ ಈ ಶಿವನ ದೇವಸ್ಥಾನ ಆದ ನಂತರನೇ ಅಲ್ಲಿ ನಮ್ಮ ಮಾವಿನಕೊಪ್ಪಕ್ಕೆ ಹೋಗೋದು ರೋಡ್ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು. ಈ ಮಾವಿನಕೊಪ್ಪ ಇಲ್ಲಿ ಧಾರವಾಡ ಮತ್ತು ಉತ್ತರ ಕನ್ನಡ ಡಿಸ್ಟಿಕ್ ಬಾರ್ಡ್ರದಾಗ ಐತಿ. ಇದೇ ನೋಡ್ರಿ, ಈಗೇನು ತೋರಿಸ್ತೀನಿಲ್ಲ ಇಲ್ಲೈತಿಲ್ಲ, ಈಗ ಒಂದು ಬೋರ್ಡ್ ಬರುತ್ತೆ. ಸೊ ಇದೇ ಬೋರ್ಡ. ಈ ಬೋರ್ಡ್ ಈ ಕಡೆ ಧಾರವಾಡದಿಂದ ಬರೋತ್ನಾಗ ಎಡಕ್ಕೈತಿ, ಹೊಳೆಯಾಳದಿಂದ ಹೋಗೋತ್ನಾಗ ಬಲಕ್ಕೈತಿ. ಸೊ ಇಲ್ಲಿ ಅವ್ರು ಹಾಕಿರ್ತಾರೆ ಮಾರುತೇಶ್ವರ ದೇವಸ್ಥಾನ ಮಾವಿನಕೊಪ್ಪ ಅಂತೇಳಿ. ಹಿಂಗೆ ಒಳಗೆ ನಾವು ಫಾರೆಸ್ಟ್ದಾಗ ಹೋದ್ರೆ ದೇವಸ್ಥಾನ ಸಿಗುತ್ತೆ. ಬೆಳಗ್ಗೆ ಅಂತೂ ಫಾರೆಸ್ಟ್ ನೋಡೋಕೆ ಭಾಳ ಮಜಾ ಕೊಡ್ತೈತೆ. ಅಂದ್ರೆ ಭಾಳ ಒಂಥರ ಮನ್ಸಿಗೆ ನೆಮ್ಮದಿ ಅನಿಸುತ್ತೆ. ಬೆಳಗ್ಗೆ ಫಾರೆಸ್ಟ್ದಾಗ ಅಡ್ಡಾಡ್ದು ಒಂಥರ ಏನಂತಂದ್ರೆ ಆನಂದ ಅನಿಸುತ್ತೆ. ಸೊ ನಾವು ಹಂಗೆ ದೇವಸ್ಥಾನದ ಹತ್ರ ಬಂದೀವಿ ನೋಡ್ರಿ. ಈಗ ದೇವಸ್ಥಾನದ ಹತ್ರ ಹಿಂಗೆಲ್ಲ ಹೊಲ ಅದಾವ, ಹೊಲ್ದಾಗ ಕಬ್ಬು ಹಾಕ್ಯಾರ ನೋಡ್ರಿ. ಹಂಗೆ ದೇವಸ್ಥಾನಕ್ಕೆ ಬಂದೆವು. ಇನ್ನೊಂದು ಏನಂದ್ರೆ ದೇವಸ್ಥಾನ ಮುಂದೆ ಮಸ್ತ್ ಒಂದು ಕೆರೆ ಐತಿ. ಕೆರೆ ಅದು ಬೆಳಿಗ್ಗೆ ನೋಡೋಕೆ ಮಾತ್ರ ಭಾರಿ ವ್ಯೂ ಮಾತ್ರ ಭಾರಿ ಚಂದ ಇರುತ್ತೆ. ಸೊ ಇಲ್ಲೇ ಹೊಲದಾಗ ದೇವಸ್ಥಾನ ಐತಿ. ಹಂಚಿನ ದೇವಸ್ಥಾನ ಆದರೂ ಭಾಳ ಪ್ರಸಿದ್ಧ ದೇವಸ್ಥಾನ. ಯಾಕೆ ಇಷ್ಟೊಂದು ಪ್ರಸಿದ್ಧ ಅಂತಂದ್ರೆ ಇಲ್ಲಿ ಹನುಮಪ್ಪ ಹುತ್ತದಾಗ ಹುಟ್ಟ್ಯಾನ. ಜಗತ್ತಿನಾಗ ಎಲ್ಲೂ ಬೇರೆ ಕಡೆ ಎಲ್ಲೂ ಹನುಮಪ್ಪ ಹುಟ್ಟಂಗೆ ಹುಟ್ಟಿಲ್ಲ ಅನ್ಸುತ್ತೆ. ಬಟ್ ಇಲ್ಲಿ ಮಾತ್ರ ಹನುಮಪ್ಪ ಹುತ್ತದಾಗ ಹುಟ್ಟ್ಯಾನ, ಅದೇ ಇಲ್ಲಿ ಪ್ರಸಿದ್ಧ. ಸೊ ಇಲ್ಲಿ ಪ್ರತಿ ಶನಿವಾರ ಬಹಳಷ್ಟು ಜನ ಭಕ್ತರು ಏನು ಮಾಡ್ತಾರಂತಂದ್ರೆ ಬಂದು ದರ್ಶನ ತೊಗೋತಾರೆ. ಇದೊಂದು ಭಾಳ ಆಕರ್ಷಣೀಯವಾದಂಥ ಸ್ಥಳ. ಮತ್ತು ಇಲ್ಲಿ ಲಕ್ಷಾಂತರ ಭಕ್ತರು ಬಂದು ಏನು ಮಾಡ್ತಾರಂತಂದ್ರೆ ದರ್ಶನ ಪಡ್ಕೋತಾರೆ. ಜಾತ್ರೆ ಮಾತ್ರ ಯುಗಾದಿಗೆ ಇರ್ತೈತಿ, ದೊಡ್ಡ ಜಾತ್ರೆ ಆಕತಿ. ಈಗ ನೀವು ನೋಡ್ತಿರ್ಬೋದು. ಈಗ ನಾವು ಹನುಮಪ್ಪನ ದರ್ಶನನ ತೊಗೊಳ್ಳೋಣ. ಹನುಮಪ್ಪನ ಮೂರ್ತಿ ಭಾಳ ದೊಡ್ಡದೈತಿ. ಅದ್ರ ಹಿಂದೆ ಹುತ್ತೈತಿ. ಹಂಗೆ ನಾವು ಏನು ಮಾಡಿದ್ವಿ ಅಂದ್ರೆ ಪ್ರದಕ್ಷಿಣೆ ಹಾಕೊಂಡು ಬಾ ಅಂತಂದು ಇಬ್ಬರು ಕೂಡಿ ಪ್ರದಕ್ಷಿಣೆ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ಈ ರೀತಿ ಏನಂತಂದ್ರೆ ಮ್ಯಾಗೆಲ್ಲ ಹಂಚಿಂದ ಇದನ್ನೈತಿ, ಸೈಡ್ ಎಲ್ಲ ವರಾಂಡ ಐತಿ. ಅಲ್ಲಿ ಎಲ್ಲ ನಾವು ಪ್ರದಕ್ಷಿಣೆ ಹಾಕೋದು ಜಾಗ ಐತಿ. ದೇವಸ್ಥಾನ ದೊಡ್ಡದೈತಿ. ಮತ್ತು ಏನಪ್ಪ ಅಂತಂದ್ರೆ ಭಕ್ತರು ಮಾತ್ರ ಭಾಳ ಬರ್ತಾರೆ. ಶನಿವಾರ ದಿವಸ ಫುಲ್ ಸಾಯಂಕಾಲ ಸಂಚಾರ ತನಕನೂ ಭಕ್ತರು ಬರ್ತಾರೆ. ಭಾಳ ಫೇಮಸ್ ಆದಂಥ ಹನುಮಪ್ಪ ಇವ. ಅಲ್ಲಿ ಸೈಡಿಗೆ ನೀವು ನೋಡ್ತಿರ್ಬೋದು, ಮ್ಯಾಲೆ ಅದು ಕಾಣಕತ್ತಿದ್ದ ಹುತ್ತದು. ಮುಂದೆ ಏನಂತಂದ್ರೆ ದೇವ್ರ ಮೂರ್ತಿ ಐತಿ, ಹಿಂದೆ ಹುತ್ತೈತಿ. ನೀವು ನೋಡ್ತಿರ್ಬೋದು ಅಲ್ಲಿ ಮಾಲೆ ಹಾಕಿದಾರಲ್ಲ, ಆ ಮಾಲೆ ಅದೆಲ್ಲ ಹುತ್ತದ ಮ್ಯಾಗ ಮಾಲೆ ಹಾಕಿದ್ದಾರೆ ಅವರು. ಸೊ ಇಲ್ಲಿ ಏನು ಮೂರ್ತಿ ಕಾಣತ್ತಲ್ಲ ನಿಮ್ಗೆ, ಇದು ಏನಂತಂದ್ರೆ ಹನುಮಪ್ಪನ ಮೂರ್ತಿ. ಇವತ್ತು ಶನಿವಾರ ಅವರು ಏನಂತಂದ್ರೆ ಎಲ್ಲಿ ಪೂಜೆ ಮಾಡಾಕತ್ತಿದ್ರು. ಈ ದೇವ್ರ ಮಹಿಮಾ ಭಾಳ ಐತಿ. ಇಲ್ಲಿ ಏನಪ್ಪ ಅಂತಂದ್ರೆ ಯಾರ್ಯಾರು ಅವ್ರ ಬಂದು ಏನಾರ ಬೇಡ್ಕೊಂಡ್ರೆ ನೆರವೇರ್ತೈತಿ ಅಂತೇಳಿ ಇಲ್ಲಿನ ಊರಿನ ಹಿರಿಯರು ಹೇಳ್ತಾರೆ. ಈಗ ಆ ದೇವಸ್ಥಾನದ ಬಗ್ಗೆ ಆ ಊರಿನ ಹಿರಿಯರು ಸ್ವಾಮಿ ಅವರ ಪ್ರತಿಭೆ ಈ ರೀತಿ ಇರುತ್ತದೆ. ಕೇಳಿದ್ರೆ ಹೇಳ್ರಿ. ಶ್ರೀ ಆಂಜನೇಯ ಸ್ವಾಮಿ ವಿಜಯಶಾಲಿ, ಶಾಂತಮೂರ್ತಿ, ದೈವಿಕ ಶಕ್ತಿ. ಹೂವನ್ನು ಹಿಡಿದುಕೊಂಡು ಸ್ವರ್ಗಕ್ಕೆ ಹೋಗುವ ಹನುಮ ಹುತ್ತಿನಲ್ಲಿ ವಕ್ರಶಣಿಯನ್ನು ತುಳಿದಿರ್ತಾನೆ. ನೆರಳು, ಚಂದ್ರ, ಸೂರ್ಯ, ಲಿಂಗ, ಬಿಚ್ಚಿದ ಲಾಂಗು, ಶಿವ, ಬ್ರಹ್ಮ, ವಿಷ್ಣು, ವ್ಯಾಸರಾಯರ ಪ್ರತಿಷ್ಠಾಪನೆ, ಭೂಲೋಕದಲ್ಲಿ ಎಲ್ಲೂ ಸಿಗದ ಹನುಮ.
ಶಿವನ ಮೂರನೇ ಕಣ್ಣು ಉತ್ತರಕ್ಕೆ ಮುಖ ಮಾಡಿರ್ತಾನೆ. ನಾಗದೇವತೆ ಮಡಿಲು ಹುತ್ತಿನಲ್ಲಿರ್ತಾನೆ. ಬಾಲದಲ್ಲಿ ಗಂಟೆ ಹೊಂದಿರ್ತಾನೆ. ಕೊರಳಲ್ಲಿ 60 ರುದ್ರಾಕ್ಷಿ ಸರ, ಜನಿವಾರ, ಕೊರಳಿಗೆ ದಾರ, ಎದೆ ಮೇಲೆ ಹುಲಿಯ ಊರು, ಒಂದು ದೊಡ್ಡ ಕಾಲು, ಒಂದು ಸಣ್ಣ ಕಾಲು ಹೊಂದಿರ್ತಾನೆ. ಮಾಯನಕೊಪ್ಪದ ಹನುಮನೆಂದು ಕರೆಯುತ್ತಾರೆ. ವರ್ಷಕ್ಕೊಮ್ಮೆ ಯುಗಾದಿ ದಿವಸ ಜಾತ್ರೆ ಆಗುತ್ತದೆ. ಬೆಂಕಿಯಲ್ಲಿ ಹಾಯುತ್ತಾರೆ. ಸಂಚಾರಿ ಹನುಮನೆಂದು ಪಾದರಕ್ಷೆ ಇರುತ್ತದೆ. ಭಕ್ತರು ತಲೆ ಮೇಲೆ ಇಟ್ಟುಕೊಳ್ಳುತ್ತಾರೆ. ದೆವ್ವ ಭೂತಗಾಳಿ ಯಾವುದೇ ಕಷ್ಟಗಳು ಬರುವುದಿಲ್ಲ. ಈ ದೇವಸ್ಥಾನವು ಧಾರವಾಡ ತಾಲೂಕಿನ ಕೊನೆ ಹಳ್ಳಿಯಲ್ಲಿ ಇರುತ್ತದೆ. ಕದಂಬ ರಾಜರ ಕಾಲದ ಹನುಮನೆಂದು ಕಂಡುಬರುತ್ತದೆ, ತಿಳಿಯಿರಿ. ಈ ದೇವಸ್ಥಾನಕ್ಕೆ ಬರಲು ಎಲ್ಲ ಕಡೆಯಿಂದ ಬಸ್ಸಿನ ಸೌಕರ್ಯ ಇರುತ್ತದೆ. ಈ ದೇವಸ್ಥಾನಕ್ಕೆ ಸರ್ವಧರ್ಮ ಹಿಂದೂ ಎಂದು ಕಮಿಟಿ ಇರುತ್ತದೆ. ಈ ದೇವಸ್ಥಾನವು ಸರ್ವಧರ್ಮದ ಸಾರ್ವಜನಿಕ ದೇವಸ್ಥಾನ ಆಗಿರುತ್ತದೆ. ಆರೋಗ್ಯಗೆಟ್ಟರೆ ಬಾವಿಯ ನೀರನ್ನು ಹಾಕುತ್ತೇವೆ. ವಿಶೇಷ ಪೂಜೆಗಳು, ಅಭಿಷೇಕ, ಕುಂಕುಮ ಪೂಜೆ, ಎಲೆ ಪೂಜೆ, ಅನ್ನಪ್ರಸಾದ, ದೀರ್ಘ ನಮಸ್ಕಾರ ಹಾಕೋದು, ಇವೆಲ್ಲ ವಿಧಿವಿಧಾನಗಳು ನಡೆಯುತ್ತವೆ. ಹುತ್ತಿನಲ್ಲಿ ವಿಜಯಶಾಲಿ ಹನುಮ ಹೂವು ಹಿಡಿದುಕೊಂಡು ಸ್ವರ್ಗಕ್ಕೆ ಹೋಗುತ್ತಿದ್ದಾರೆ. ಮಾಯನಕೊಪ್ಪ ಮಾರುತಿ ದೇವಸ್ಥಾನ ಕಮಿಟಿ, ತಾಲೂಕು ಧಾರವಾಡ. ಪ್ರತಿಯೊಬ್ಬರು ತಿಳಿದುಕೊಳ್ಳೋದು. ದೇವ್ರ ಕೈ ಮುಗಿದು ನಾವು ಹೊರಗೆ ಗುಡಿ ಮುಂದೆ ಬಂದು ನಿಂತಾಗ ಸೂರ್ಯ ಹಂಗೆ ಕಣ್ಣು ಬಿಡಾಕತ್ತಿದ್ದ. ಥಂಡಿ ಮಾತ್ರ ಭಾಳ ಹತ್ತಿತ್ತು. ಬೆಳಗ್ಗೆ ಬಿಸಿಲು ಕಾಸನ ಬಾಲೆ ಇಲ್ಲಿ ಕೆರೆ ಕಡೆ ಹೋಗೋಣ ಅಂತೇಳಿ ದೋಸ್ತನ ಕರ್ಕೊಂಡು ಕೆರೆ ಕಡೆ ಬಂದೆ. ಇಲ್ಲಿ ಕೆರೆ ಹಂತಕ್ಕೆ ಒಂದು ಹಳಿ ಬಾವಿ ಇತ್ತು. ಮೋಸ್ಟ್ಲಿ ಅದರಿಂದನೇ ಅವ್ರು ನೀರು ತೊಗೊಂಡು ಪೂಜೆ ಮಾಡ್ತಾರೆ ಅನ್ಸುತ್ತೆ. ಕೆರೆ ಮಾತ್ರ ಬೆಳಿಗ್ಗೆ ಸಾಯಂಕಾಲ ಮಾತ್ರ ಅಲ್ಲಿ ದೇವಸ್ಥಾನ ಮುಂದೆ ಕುಂತು ನೋಡಿದ್ರೆ ಭಾರಿ ವ್ಯೂ ಪಾಯಿಂಟ್ ಮಸ್ತ್ ಐತಿ. ಹಂಗೆ ಅವರು ದೇವಸ್ಥಾನದ ಪೂಜಾರಿ ಅವ್ರಿಗೇನೋ ಮೊನ್ನೆ ಒಂದು ಕಲ್ಲಿನೆಲಕ್ಕೆ ಇದನ್ನು ಗಣಪತಿ ಮೂರ್ತಿ ಏನೋ ನೋಡಿದ್ರಂತ. ಸೊ ಅದ ಕಲ್ಲು ತಂದಿಲ್ಲ ಅವರು ಅದನ್ನು ನೋಡ್ಕೊಂಡು ಹೋಗ್ರಿ ಅಂತಂದರು. ಅದನ್ನು ನಾವು ನೋಡಿದೆವು. ಅದ್ರೊಳಗೆ ಕಾಣಿಸ್ತು ನಮ್ಗೆ ಗಣಪತಿ. ನೀವು ಯಾವಾಗಾರ ಬಂದ್ರೆ ನೋಡಿರಿ, ಅಲ್ಲೇ ಇದನ್ನು ಮಾಡಿದ್ದಾರೆ. ಹಂಗೆ ಹೊಟ್ಟೆ ಹಸ್ತಿತ್ತು. ವಾಪಸ್ ಡ್ಯೂಟಿಗೆ ಹೋಗ್ಬೇಕಲ್ಲ ಅಂಥೇಳಿ ಬಂದು ಇಲ್ಲಿ ಹಸಿರು ಮನೆ ತಟ್ಟೆ ಇಡ್ಲಿ ಅಂಥೇಳಿ ಹಳೆಯಾಳಕ್ಕೆ ಹೋಗೋ ರೋಡ್ನಾಗ ಐತಿ. ಹೋಟೆಲ್ದಾಗ ತಟ್ಟೆ ಇಡ್ಲಿ ಮಾತ್ರ ಭಾರಿ ಕೊಡ್ತಾರೆ. ಹಂಗೆ ಆ ಹೋಟೆಲ್ದಾಗ ಒಂದು ಲೈನ್ ಬರೆದಿದ್ರು. ಯಾರದಪ್ಪ ಅಂತಂದ್ರೆ KP ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು. ಪ್ರಕೃತಿ ನಮ್ಮ ಬದುಕಿನ ಭಾಗವಲ್ಲ, ನಾವು ಪ್ರಕೃತಿಯ ಒಂದು ಭಾಗ ಅಂತೇಳಿ. ಅದೇ ರೀತಿಯಾಗಿ ನಮ್ಮ ಕುವೆಂಪು ಅವ್ರದ್ದು ಒಂದು ಸಾಲು ಕೂಡ ಬರೆದಿದ್ರು. ಮತಭ್ರಾಂತಿಯಿಂದ ಲೋಕಕ್ಕೆ ಆಗಿರುವಷ್ಟು ಹಾನಿ ಮತ್ತಾವುದರಿಂದಲೂ ಆಗಿಲ್ಲ ಎಂದು ತೋರುತ್ತದೆ. ಎಷ್ಟು ನಿಜ ಅಲ್ರಿ. ಸೊ ಭಾಳ ಚಂದ ಲೈನ್ಸನ್ನು ಬರೆದಿದ್ರು. ಆ ಲೈನ್ಸ್ ಓದಿ ನಮಗೂ ಒಂಥರ ಖುಷಿ ಆಯಿತು. ಹಂಗೆ ನಾನು ನನ್ನ ದೋಸ್ತ ಅಲ್ಲಿ ಊರು ಹಿರಿಯರಾದಂಥ ಶ್ರೀ ಮಹಾವೀರ್ ಅವ್ರ ಜೊತೆ ಒಂದೆರಡು ಫೋಟೋ ತಕ್ಕೊಂಡು, ನಮ್ಮದು ಒಂದೆರಡು ಫೋಟೋ ತಕ್ಕೊಂಡು ಮನೆ ಕಡೆ ವಾಪಸ್ಸು ಬಂದುಬಿಟ್ಟು ಹೋಗುತ್ನ್ಯಾಗ ಹಾದ್ಯಾಗ ಇನ್ನೂ ಜನ ಉಳಿವಿ ಹೊಂಟಿದ್ರು ನೋಡ್ರಿ. ಸೊ ಫ್ರೆಂಡ್ಸ್, ಇದು ನನ್ನ ಇಂದಿನ ವಿಲಾಗ್ ಆಗಿತ್ತು ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋಸನ್ನು ಶೇರ್ ಮಾಡಿ ಅಂತ ಹೇಳ್ತಾ, ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ, ಜೈ ಹಿಂದ್, ಟಾಟಾ, ಬಾಯ್ ಬಾಯ್.